ಹಲೋ ಫ್ರೆಂಡ್ಸ್, ಅಲ್ಮೇಲೆ ಮಾತಾಡಲ್ಲ. ನಾನು ಕೀರ್ತಿ. ಇವತ್ತು ನಾವು ಬೆಳಿಗ್ಗೆ ತೋಟಕ್ಕೆ ಬಂದಿದ್ದೇವೆ. ಯಾಕೆ ಗೊತ್ತುಂಟಾ? ಬಾಳೆ ಎಲೆ ಕೊಯ್ಲಿಕ್ಕೆ. ಇವತ್ತು ನಮ್ಮ ಮನೆಯಲ್ಲಿ ಇದು ಹಲಸಿನ ಹಣ್ಣು ನಾನು ನಿನ್ನೆ ತೋರಿಸಿದಲ್ಲ, ಅದನ್ನು ಗಟ್ಟಿ ಮಾಡ್ತಿದ್ದಾರೆ. ಅದೆಂತ ಗೊತ್ತುಂಟ, ಲೆಕ್ಕದಲ್ಲಿ ತೆಕ್ಕಿದ ಎಲೆಯಲ್ಲಿ ಮಾಡಬೇಕು. ಅದು ತರಲಿಕ್ಕೆ ಅಲ್ಲಿ ಆಚೆ ಎಲ್ಲ ಹೋಗಬೇಕು. ಯಾರು ಹೋಗುದು? ಅದೊಂದು ಎಲೆ ಸಿಗ್ತದೆ, ಅದಲ್ಲಿ ಗಟ್ಟಿ ಮಾಡಿದ್ರೆ ರೆಡ್ ಕಲರ್ ಆಗ್ತದೆ, ಚಂದ ಆಗ್ತದೆ, ಟೇಸ್ಟ್ ಕೂಡ. ಅಪ್ಪ ಸೊಳ್ಳೆ, ಅದನ್ನೀಗ ತರಲಿಕ್ಕೆ ಯಾರು ಹೋಗುದು? ಹಾಗೆ ಬಾಳೆ ಎಲೆಯಲ್ಲಿ ಸುಧಾರಿಸುವ ಅಂತ ಹಾಗೆ ತೆಗಿತಾ ಇದ್ದೆ ಬಾಳೆ ಎಲೆ. ಆಯ್ತು, ತೆಗ್ದೆಲ್ಲ ಆಯ್ತು. ಈಗ ಹೋಗುದು ಮನೆಗೆ. ಅಮ್ಮ ತಗೊಂಡು ಹೋದ್ರು. ನಾನಿಲ್ಲಿ ರೋಸ್ ಆಗಿದೆ, ಅದನ್ನು ನೋಡ್ತಾ ಇದ್ದೆ. ಅದಲ್ಲಿ ಮೇಲೆ ಉಂಟು, ಇಲ್ಲಿಂದ ಕಾಣಲ್ಲ. ಈ ಪೇರಂಕಾಯಿ ಆಗಿದೆ, ಪೇರಂಕಾಯಿ ಇದು ಪೇರಳೆ ಸಣ್ಣದಾಗಿದೆ, ತೋರಿಸ್ತೇನೆ. ಅಲ್ಲಿ ಕಾಣ್ತದ? ಅಲ್ಲಿ ಎರಡು ಸಣ್ಣದಾಗಿದೆ ಬೆಳಿ. ಅದೇ ಎರಡು ಹಣ್ಣು. ಇಲ್ಲಿ ಸುಮಾರು ಉಂಟೆ ಸಣ್ಣದೆಲ್ಲ. ಅಲ್ಲಿ ಉಂಟಿದು, ಮೊಬೈಲ್ ಕಾಣ್ಲಿಕ್ಕಿಲ್ಲ. ಇವಳೆ ನಾನು ಹೇಳಿದೆ ಅಲ್ಲ ಎಲೆ, ಅದು ಎಲೆ ಸಿಕ್ಕಿತು. ಅದು ನಮ್ದಲ್ಲಿ ಹಿಂದೆ ಮನೆಯವರು ಕೊಟ್ಟದ್ದು. ಹಾಗೆ ಇದರಲ್ಲಿ ಮಾಡಿದ್ರೆ ಒಳ್ಳೇದಾಗ್ತದೆ. ಅದು ಟೇಸ್ಟ್ ಕೂಡ ಒಳ್ಳೇದಾಗ್ತದೆ. ಈಗ ಅಮ್ಮ ಎಲೆ ಸಿಕ್ಕಿತು. ಈಗ ಅದು ಚಂದ ತೊಳಿಬೇಕು, ಎಲೆಯನ್ನು ಚಂದ ತೊಳಿಬೇಕು. ಅದರ ಎಂತೆಲ್ಲ ಇರ್ತದಲ್ಲ, ಹಾಗೆ ಚಂದ ತೊಳೆದು ಆಮೇಲೆ ಅದಕ್ಕೆ ಹಾಕಿ ಮರ್ಚುವುದು. ಎಲೆದು ಈ ಸೈಡನ್ನು ಕಟ್ ಮಾಡಬೇಕು. ಹೀಗೆ ಹಾಗೆ ಕಟ್ ಮಾಡಿ ತೆಗಿಬೇಕು. ಅದನ್ನು ಫಸ್ಟಿಗೆ ಮಿಕ್ಸಿಗೆ ಹಲಸಿನ ಸೋಳೆ ಎಲ್ಲ ಹಾಕಿ ರುಬ್ಬಬೇಕು. ಹೀಗೆ ಅದು ಸ್ವಲ್ಪ ರುಬ್ಬಿದ ಮೇಲೆ ಅದಕ್ಕೊಂಚೂರು ಅಕ್ಕಿ ಹಾಕಬೇಕು. ಅಕ್ಕಿ ಹಾಕಬೇಕು. ಹಾಕಿದ ಮೇಲೆ ಅದಕ್ಕೊಂಚೂರು ಬೆಲ್ಲ ಕೂಡ ಹಾಕಬೇಕು. ಬೆಲ್ಲ ಎಲ್ಲ ಸಿಹಿಗೆ ತಕ್ಕಾಗಿ. ಒಳ್ಳೆ ಮೆಣಸು, ಇದು ಕಾಳು ಮೆಣಸು ಹಾಕ್ಬೇಕು ಅದಕ್ಕೆ. ಹೂ ಕೂಡ ಹಾಕಿ ಒಂದು ಸ್ವಲ್ಪ. ಆಯ್ತು, ನೀರು ಜಾಸ್ತಿ ಹಾಕ್ಲಿಕ್ಕಿಲ್ಲ ಆಯ್ತಾ, ಒಂಚೂರು ಹಾಕ್ಲಿಕ್ಕೆ ಅಷ್ಟೇ. ಕರ್ದದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ತಾ ಇದ್ದಾರೆ, ರುಬ್ಬಿದ್ದನ್ನೆಲ್ಲ. ಸಣ್ಣ ಕಡಿಲಿಕ್ಕಿಲ್ಲ, ನೈಸಾಗಿ ಸ್ವಲ್ಪ ತರಿ ರವೆ ಆಗಿ ತರಿ ಕಡಿಬೇಕು ಇದಕ್ಕೆ. ಹೀಗೆ ತೆಗೆದು ಎಲೆಗೆ ಹಾಕಿ ಮತ್ತೆ ಅದನ್ನು ಹಾಗೆ ಮರ್ಚಿ ಅದರಲ್ಲಿ ಇಡುದು. ಇಡ್ಲಿ ಮಾಡ್ತಾವಲ್ಲ ಆ ಪಾತ್ರೆಯಲ್ಲಿ ಇಟ್ಟು ಬಿಡುದು. ಅಲ್ಲದು ಅವು ಹೇಗೆ ಮಾಡ್ತಾರೆ, ನಾವು ಇಡ್ಲಿ ಪಾತ್ರೆಯಲ್ಲಿ ಇಡುದು. ಹಾಗೆ ಜೋಡಿಸಿ ಒಂದೊಂದೇ ಇಡಬೇಕು. ಹೀಗೆ ಈಗ ಎಲ್ಲ ಮಾಲಿಟ್ಟಿದ್ದಾನೆ. ಇನ್ನು ಇದನ್ನು ಮುಚ್ಚಿ ಬೇಯಲಿಕ್ಕೆ ಇಡುವ. ಮುಚ್ಚಳಲ್ಲಿ ಅಮ್ಮವೇ ಮುಚ್ತಾರಂತ, ಮುಚ್ಚು. ಇನ್ನು ಬೆಂದ ಮೇಲೆ ಹೇಗಾಗ್ತದೆ ತೋರಿಸ್ತೇನೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಎಂತ ಗೊತ್ತುಂಟ? ಬೆಳ್ಳುಳ್ಳಿ ಚಟ್ನಿ. ಇದು ಮಾಡಲಿಕ್ಕೆ ಫಸ್ಟ್ ಮೆಣಸು, 5 ಮೆಣಸು, ಮತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಹುಳಿ, ಶುಂಠಿ. ಬೆಳ್ಳುಳ್ಳಿ ಮತ್ತು ಮೆಣಸನ್ನೆಲ್ಲ ಚಂದ ಹುರಿಬೇಕಾಯ್ತಾ. ಆಮೇಲೆ ಕಾಯಿ. ಈಗ ಇದನ್ನೆಲ್ಲ ಕಡಿಯುವ. ಸ್ವಲ್ಪ ಉಪ್ಪು ರುಚಿಗೆ ಬೇಕಾದಷ್ಟು. ಕಷಾಯ ಮಾಡಿಟ್ಟಿದ್ದೇನೆ, ಇವಾಗ ಅದನ್ನು ಕುಡಿಬೇಕು. ಇದು ತುಂಬ ಒಳ್ಳೆಯದು ಕಷಾಯ, ತಂಪಿದು. ಕೊತ್ತಂಬರಿ, ಜೀರಿಗೆ. ನಾನು ಆವತ್ತೊಂದು ವ್ಲಾಗಲ್ಲಿ ಹೇಳಿದ್ದೆ ಎಲ್ಲ ಹಾಕಿ ಮಾಡೋದು ಇದನ್ನು. ನಾವು ಕಷಾಯ ಕುಡಿಯುವ. ಇಬ್ಬರು ಮಲಗಿದ್ದಾರೆ. ರಾತ್ರಿ ಎಷ್ಟೊತ್ತಾದ್ರೂ ಮಲಗಿ ಅಂತ ಹೇಳಿ ಮಲಗಿಲ್ಲ. ಈಗ ಇಷ್ಟೊತ್ತಾದ್ರೂ ಇಬ್ರು ಹೇಳಲ್ಲ, ಇಬ್ಬರಿಗೆ ಒಳ್ಳೆ ನಿದ್ರೆ. ಇನ್ನು ಅವ್ಯಕ್ತಿಗೆ ಸ್ಕೂಲ್ ಸ್ಟಾರ್ಟ್ ಆಗುವ ಕಷ್ಟ ಆಗ್ತದೆ ಅಲ್ಲಮ್ಮ. 9:30ಗೆ ಸ್ಕೂಲ್ ಇರ್ತದೆ. ಇವ ಇಷ್ಟೊತ್ತಾದ್ರೂ ಮಲಗಿದ್ರೆ ಏಳುದು ಯಾವಾಗ, ಹೊರಡುದು ಯಾವಾಗ, ಹೋಗುದು ಯಾವಾಗ?
ಆಯ್ತು ಗೈಸ್, ಒಂದು ರೌಂಡ್ ಮನೆ ಕೆಲಸ ಎಲ್ಲ ಆಯಿತು. ಇವತ್ತು ಭಾರಿ ಬಿಸಿಲುಂಟು. ಹಾಗೆ ಬಟ್ಟೆ ಎಲ್ಲ ಒಣಗಿಸಿದೆ, ಮನೆ ಗುಡಿಸಿ ಒರೆಸಿ ಎಲ್ಲ ಆಯಿತು. ಮಕ್ಕಳಿಬ್ಬರು ಎದ್ರು. ಈಗ ಇನ್ನೂ ಮಕ್ಕಳ ಕೆಲಸ ಅದು ಹೇಳುವ ಮೊದಲು ಫಸ್ಟ್ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸೋದು. ಹಾಗೆ ಇನ್ನು ಬಿಸಿಲಿಗೆಲ್ಲ ಚೆಂದ ಒಣಗ್ತದೆ ಬಟ್ಟೆ ಎಲ್ಲ. ಈಗ 1 hour ಆಯಿತು, ಅದು ಬೆಂದಿದೆ, ಈಗ ತೆಗಿತಾರೆ. ಅದೊಂದು ಸ್ವಲ್ಪ ಎಲೆ ಸಾಕಾಗಲಿಲ್ಲ ಅಂತ ಇನ್ನೊಂಚೂರು ಬಾಳೆ ಎಲೆಯಲ್ಲಿ ಮರ್ಚಿಟ್ಟದ ಅಮ್ಮ. ಪರಿಮಳ ಬರ್ತುಂಟು, ಅದನ್ನು ಓಪನ್ ಮಾಡಿ ತೋರಿಸ್ತೇನೆ ಹೇಗೆ ಆಗಿದೆ ಅಂತ. ನೋಡಿ, ಈಗ ಓಪನ್ ಮಾಡಿದ್ದಾರೆ, ನೋಡಿ ಎಷ್ಟು ಚಂದ ಕಾಣ್ತುಂಟು. ಟೇಸ್ಟ್ ಕೂಡ ಪರಿಮಳ ಬರ್ತುಂಟು, ಪುರ್ಸೊತ್ತಿಲ್ಲದೆ. ತಿಂದು ನೋಡ್ತೇನೆ ನಾನು. ವ್ಯಕ್ತಿ ತಿಂಡಿ ಹಾಕಿ ಕೊಟ್ಟಿದ್ದಾನೆ, ತಿಂತಾ ಇದ್ದಾನೆ, ಭಾರಿ ಯೋಚನೆಯಲ್ಲಿ. ತಿನ್ನು ತಿನ್ನು ನೋಡು ಹೇಗೆ ತಿಂತೀರಿ, ತೋರಿಸಿ ಅಮ್ಮನಿಗೆ. ತಿನ್ನು. ವೆರಿ ಗುಡ್. ತಿಂತಾ ಇದ್ದೇನೆ ನಾನೀಗ. ಇದು ಕಾಂಬಿನೇಷನ್ ಒಳ್ಳೇದಾಗ್ತದೆ, ಗಟ್ಟಿ ಸಿಹಿ ಸಿಹಿ ಇರ್ತದೆ, ಚಟ್ನಿ ಖಾರ ಖಾರ ಇರ್ತದೆ, ಅದೆರಡು ಕಾಂಬಿನೇಷನ್ ಒಳ್ಳೆ ಆಗ್ತದೆ. ಮೊದಲೆಲ್ಲ ಮಾಡ್ತಾ ಇದ್ರು ಮೊದಲೆಲ್ಲ ಮಾಡ್ತಾ ಇದ್ರು ಮನೇಲಿ. ಈಗ ಹಲಸಿನ ಹಣ್ಣು ಸಿಕ್ಕಿತ್ತಲ್ಲ, ಹಾಗೆ ಈಗ ಮಾಡಿದ್ದಾರೆ. ಅವನಿಗೆ ನಿದ್ದೆ ಬರ್ತಾ ಉಂಟು ಅವನಿಗೆ. ಅದು ಹಾಗೆ ಅಲ್ಲ, ಅಮ್ಮನವ್ರು ತಿನ್ನಾಗ ಮಕ್ಕಳಿಗೆ ಜೋರು ದುಃಖ ಬರುದು ಅಲ್ಲನೇ. ತಿಂದಲ್ಲ ಆದ್ಮೇಲೆ ಸಿಕ್ತು. ಸಾರಿಗೆ ಸೌತೆ ಮತ್ತೆ ಇದು ಬೆಳ್ತರಿ ಹಾಕಿ ಸಾರು ಮಾಡುವ ಅಂತ ಹೇಳಿದ್ರು. ಹಾಗೆ ಬೆಳ್ತರಿದ್ದು ಸಿಪ್ಪೆ ತೆಗಿತಾ ಇದ್ದೆ. ನಂದು ದೊಡ್ಡ ಇರುವಾಗ ಈ ಇದನ್ನೆಲ್ಲ ಬೇಯಿಸಿ ಚಂದ ಒಣಗಿಸಿ ಸಾಂತಾನಿ ಮಾಡ್ತಾ ಇದ್ರು. ಎಷ್ಟು ಒಳ್ಳೇದಾಗ್ತಿತ್ತು ಗೊತ್ತುಂಟ. ದೊಡ್ಡ ಇಲ್ಲ, ಈಗ ತೀರಿದ್ದಾರೆ. ಅವರು ಗಟ್ಟಿ ಇರೋ ತನಕ ಉಂಟಲ್ಲ, ಹಳಸಿನ ಹಣ್ಣಿದ ಹಪ್ಪಳ ಸಾಂತಾನಿ ಅಲ್ಲಮ್ಮ ಎಲ್ಲ ಮಾಡ್ತಾ ಇದ್ರು. ಮತ್ತೆ ಅವ್ರಿಗೆ ತುಂಬ ಪ್ರಾಯ ಆಗಿತ್ತು. ಹಾಗೆ ನಾವೆಲ್ಲ ಮೊದಲೆಲ್ಲ ಅಜ್ಜಿ ಮನೆಗೆ ಬರುವಾಗ ಹಪ್ಪಳ ಮತ್ತು ಇದು ಸಾಂತಾನಿ ಎಲ್ಲ ಕೊಡೋದು ಮಾಡಿ. ಗಮ್ಮತ್ತಾಗ್ತಿತ್ತಾಗ. ಹಾಗೆ ಈಗ ಬೆಲ್ಲತ್ತರದ್ದು ಸಿಪ್ಪೆ ಎಲ್ಲ ತೆಗೆದು ಒಂದು ಸಾರು ಮಾಡು. ಮೋಡ ಆಗಿದೆ ಇಲ್ಲಿ, ಮಳೆ ಬರ್ತದ ಅಂತ. ಈಗ ಬಟ್ಟೆ ಎಲ್ಲ ಅಲ್ಲೇ ಉಂಟು, ಹೋಗಿ ಒಂದು ಬಟ್ಟೆ ತೆಗೆದು ಬರ್ತೇನೆ. ಎದ್ದ ಅಮ್ಮಮ್ಮಂದು ಮತ್ತೆ ಬಾಬೆದು ಶೇಲೆ ಆಗ್ತಾ ಉಂಟು. ನನ್ನ ಊಟ ಎಲ್ಲ ಆಯ್ತು. ಮಳೆ ಬರ್ತದೆ ಬರ್ತದೆ ಅಂತ ಕಾದದ್ದಾಯ್ತು ಆಗದಿಂದ. ನೋಡಿ, ಮಳೆ ಬರ್ಲಿಲ್ಲ, ಮೋಡ ಉಂಟು. ಮಳೆ ಬರ್ತಿದ್ರೆ ಒಳ್ಳೇದಿರ್ತಿತ್ತು. ಸೆಕೆ ಆಗ್ತುಂಟು, ಜೋರು ಸೆಕೆ. ಸ್ವಲ್ಪ ಕಾಫಿ ಕುಡಿಯುವ ಅಂತ. ನಾನು ಕಾಫಿ ಅಷ್ಟು ಕುಡಿಯುವುದಿಲ್ಲ, ಸ್ವಲ್ಪ ತಲೆನೋವು ಆಗ್ತೈತೆ ಯಾಕೆ ಇವತ್ತು ಮಧ್ಯಾಹ್ನದಿಂದ. ಕಾಫಿ ಮಾಡಿ ಕುಡಿಯುವ ಅಂತ. ನಿನ್ನೆ ನಾನು ಉದ್ದಿನ ಬೇಳೆ ನೆನೆಸಿಟ್ಟಿದ್ದೆ, ಅದೊಂಚೂರು ವಡೆ ಮಾಡಿದ್ದು. ವಡೆ ಮಾಡುದು ಎಂತ ವಿಡಿಯೋ ಮಾಡಲಿಲ್ಲ, ಅದೆಲ್ಲರಿಗೂ ಗೊತ್ತಿರುದೆ ಅಲ್ಲ. ಹಾಗೆ ಕಾಫಿ ಕುಡಿಯುವ ಅಂತ ಒಂದು ಸ್ವಲ್ಪ ಕಷಾಯ ಇಟ್ಕೊಂಡು ಕೂತಿದ್ದೇನೆ ಗೈಸ್. ಎಂತ ಆಯ್ತು ಗೊತ್ತುಂಟಾ, ನಾನು ಸಂಜೆ ಅದು ಉದ್ದಿಂದು ವಡೆ ತಿಂದೆ ಅಲ್ಲ, ಕಾಫಿ ಕುಡ್ದೆ ಅಲ್ಲ. ನಾನು ಯಾವಾಗಲೂ ಕಾಫಿ ಕುಡಿಯುವುದಿಲ್ಲ. ಇವತ್ತು ತಲೆನೋವು ಅಂತ ಸ್ವಲ್ಪ ಕಾಫಿ ಕುಡ್ದೆ, ನನಗದು ಆಗಲಿಲ್ಲ. ಮತ್ತು ಈ ಉದ್ದಿಂದು ವಡೆ ಅಲ್ಲ, ಉದ್ದಿದಲ್ವಾ, ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿಯಾಗಿ ಫುಲ್ಲು ಹೊಟ್ಟೆ ನೋವೆಲ್ಲ ಆಗಿ ನಾನು ಮತ್ತೆ ಸಂಜೆ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಮಲಗಿದ್ದೆ. ನನಗೆ ಆಗಲಿಲ್ಲ, ಫುಲ್ಲು ಹೊಟ್ಟೆ ನೋವು ಆಗ್ತಿತ್ತು. ಹಾಗೆ ಆಗೊಮ್ಮೆ ಕಷಾಯ ಮಾಡಿ ಕೊಟ್ಟರು, ಕುಡಿದೆ. ಈಗ ಒಮ್ಮೆ ಕಷಾಯ ಮಾಡಿ ಕೊಟ್ಟಿದ್ದಾರೆ, ಜೀರಿಗೆದು, ಹಾಗೆ ಕುಡಿಯುವ ಅಂತ. ಹಾಗೆ ಸ್ವಲ್ಪ
ಇನ್ನೊಂದು ಸ್ವಲ್ಪ ಹೊತ್ತು ವ್ಲಾಗ್ ಮಾಡುವ ಅಂತಿದ್ದೆ, ನನಗೆ ಆಗಲಿಲ್ಲ, ನಾನು ಮಲಗಿದೆ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೇನೆ ನಾನು. ಯಾರನ್ನು ಸಬ್ಸ್ಕ್ರೈಬ್ ಮಾಡಲಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಥ್ಯಾಂಕ್ ಯು.